ಹಾಯ್. ನನಗೆ ಮುಂಜಾನೆ ಎದ್ದು ಈ ರೀತಿ ನಮ್ಮ ಗಾರ್ಡನ್ಯಾಗ ತಿರ್ಗಾಡೋದಂದ್ರೆ ಭಾಳ ಇಷ್ಟ. ನಾನು ನಮ್ಮ ಕೆನಡಾಗೆ ಹೋದ್ನೆ ಅಂದ್ರೆ ಇದೇ ಮಿಸ್ ಮಾಡ್ಕೋತೀನಪ್ಪ. ಯಾಕಂದ್ರೆ ನಂಗೆ ಇಲ್ಲಿದ್ನೆ ಅಂದ್ರೆ ಮುಂಜಾನೆ ಎದ್ದಿನ ಫಸ್ಟ್ ನಮ್ಮ ಗಾರ್ಡನ್ಯಾಗ ಸುತ್ತಾಡ್ತೀನಿ, ಗಿಡಗಳಿಗೆಲ್ಲ ನೀರು ಬಿಡ್ತೀನಿ, ಈ ಕರುಗಳ್ನೆಲ್ಲ ನೋಡ್ತೀನಿ. ಅದು ನಂಗೆ ಭಾಳ ಖುಷಿ ಆಗ್ತದೆ. ಇವತ್ತು ನಂಗೆ ಬ್ರೇಕ್ಫಾಸ್ಟಿಗೆ ಕರೆದಿದ್ರಪ್ಪ. ಎಲ್ಲಿಗೆ ಅಂದ್ರೆ ನಮ್ಮ ಅಜ್ಜಿ ಮನೆಗೆ ಹೊಂಟಿದ್ದೆ ಇವತ್ತು. ಲಾಸ್ಟ್ ಲಾಗ್ನಾಗ ನೋಡಿರ್ತೀರಿ ನಮ್ಮ ಅಜ್ಜಿ ಮನೆ. ಇವತ್ತು ಅಲ್ಲಿಗೆ ಹೊಂಟೀನಿ. ಇದೇ ನಮ್ಮ ಮಮ್ಮಿ ಮನೆ ಇದು. ಇವ್ರು ನಮ್ಮ ಅಜ್ಜಿಯ, ಈಗಿಲ್ಲ ಅವರು. ನಮ್ಮ ವೈನಿ ಮೊದಲೇ ನಂಗೆ ಕೇಳಿದ್ಲ ನಾಷ್ಟಕ್ಕೆ ಏನು ಮಾಡಲಿ ಅಂಥೇಳಿ. ನಾ ಇಡ್ಲಿ ವಡೆ ಮಾಡ್ರಿ ಅಂತ ಹೇಳಿದ್ನೆ. ಹಾಗಾಗಿ ವಡೆ ಈಗ ಕರೆಯಕತ್ತಿದ್ಲು. ನಾವು ಹೋದ್ಮೇಲೆ ಹೋಗಿಂದ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತ್ವಿ. ಅದಾದಮೇಲೆ ಇಡ್ಲಿ ವಡೆ ಚಟ್ನಿ ಸಾಂಬಾರು ಭಾರಿ ಚಲೋ ಆಗಿತ್ತಾ. ಇಬ್ಬರು ವೈನಿದವ್ರು ಸೇರಿ ಚಲೋ ಮಾಡಿದ್ರು. ನಂಗರ ಇಷ್ಟ ಆಯಿತು. ಇವ ಹಾಗೆ ಆಟ ಆಡಕತ್ತಿದ್ದ. ನಾನು ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಾವು ಊಟ ಆದಮೇಲೆ ಇವ್ರು ಕ್ಲೀನ್ ಮಾಡಕತ್ತಿದ್ರು. ಇಲ್ಲಿ ನೋಡ್ರಿ ಇವನ್ನ ನೀರಾಗ ಕೂತ್ ಚಲೋ ಆಟ ಆಡಿದ್ನ ಅವ್ರು ಕ್ಲೀನ್ ಮಾಡಾಗ. ಅದಾದಮೇಲೆ ನಮ್ಮ ಕೃಪಾಲಿ ಮೇಡಮ್ ಇಲ್ಲೂ ಬಿಡಲಿಲ್ಲ, ಎಲ್ಲರಿಗೂ ಮಜ್ಜಿಗೆ ಮಾಡಿಕೊಟ್ಲು. ಅವರೆಲ್ಲ ಕ್ಲೀನ್ ಮಾಡಿ ಸುಸ್ತಾಗ್ಯಾರತ್ ಹೇಳಿ ಚಂದ ಮಸಾಲ ಮಜ್ಜಿಗೆ ಮಾಡಿದ್ಲ. ಕುಡಿದು ಮನೆಗೆ ಬಂದ್ವಿ. ನಾವು ನಾಷ್ಟ ಮಾಡ್ಕೊಂಡು ಮಜ್ಜಿಗೆ ಕುಡಿದು ಬರೋದ್ರಾಗೆ ಮಧ್ಯಾಹ್ನ ಆಗಿತ್ತ. ಹಾಗಾಗಿ ಮಧ್ಯಾಹ್ನ ಊಟನೇ ಹೋಗಲಿಲ್ಲ ನಮ್ಗೆ. ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕತ್ತಿದ್ವಿ. ರೆಸ್ಟ್ ಮಾಡಾದ್ಮೇಲೆ ಸಂಜೆಗೆ ನಮ್ಮ ಕಾಕಾರ ಮನೆಗೆ ಹೋದ್ವಿ. ಇವರು ನಮ್ಮ ಪಪ್ಪನ ತಮ್ಮ. ಆಮೇಲೆ ಇವ್ರ ಮಗಳು ನೆದರ್ಲ್ಯಾಂಡ್ಸ್ನಾಗ ಇರ್ತಾಳೆ. ಆಕಿನ ಜೊತೆ ಫೋನ್ಯಾಗ ಮಾತಾಡಕತ್ತಿದ್ದೀವಿ. ಆಕೆ ಒಬ್ಬಕ್ಕನೇ ಮಿಸ್ ಆದ್ಲಿ. ಇಲ್ಲಿ ಅಡುಗೆ ಮಾತ್ರ ಭಾಳ ಯಮ್ಮಿ ಮಾಡಿದ್ಲ ನಮ್ಮ ಐಶು. ಭಾಳ ಚಲೋ ಮಾಡಿದ್ಲು. ಪಾಲಕ್ ಪನ್ನೀರ್ ಭಾಳ ಚಲೋ ಆಗಿತ್ತ. ಚಲೋ ಹೊತ್ನಾಗ ಊಟ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತಿದ್ವಿ. ಲೇಟ್ ಆಯಿತು. ಆಮೇಲೆ ಮನೆಗೆ ಬಂದ್ವಿ. ಬಾಯ್.